ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆನದಿ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಏನು ಅಂತ ನೋಡೋಣ. ಇವತ್ತು ನಮ್ಮ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇರೋದು ಕಿಚನಿಂದ ಬ್ರೇಕ್ಫಾಸ್ಟ್ ಒಂದಿಗೆ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ರೊಟ್ಟಿ, ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಮಾಡ್ತಾಯಿದ್ದೆ. ಅಕ್ಕಿ ರೊಟ್ಟಿ ಒಬ್ರೊಬ್ರು ಮನೆ ಮೇಲೆ ಪೇಪರ್ ಮೇಲೆ ಎಲ್ಲ ರೀತಿ ಮಾಡ್ತಾರೆ. ನಾನು ಇವತ್ತು ಸದ್ಯಕ್ಕೆ ಮುದ್ದೆ ಮಾಡಿಬಿಟ್ಟು ಅಕ್ಕಿ ಇಟ್ಟು ಹೊಸಬಿಟ್ಟು ಮಾಡ್ತಾರಲ್ಲ ಆ ರೀತಿ ಮಾಡ್ತಾಯಿದ್ದೆ. ಅಕ್ಕಿ ಹಿಟ್ಟು ಅದನ್ನು ನಾವು ಮನೆ ರೊಟ್ಟಿ ಅಂತ ಕರಿತೀವಿ. ಸೊ ಆ ರೊಟ್ಟಿನ ಮಾಡ್ತಾಯಿದ್ದೆ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಇವತ್ತು ಅವ್ರನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ತಿಂದು ಇವಾಗ ಅವ್ರನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿ ಬರಬೇಕು. ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಸ್ಕೂಲ್ ಅಡ್ಮಿಷನ್ ಮಾಡಿ ಬರಬೇಕು. ಬಿಕಾಸ್ ಲಾಸ್ಟ್ ಒಂದು 2-3 ವೀಡಿಯೋಸ್ ಬ್ಯಾಕು ಒಂದು ಸ್ಕೂಲ್ನ ನೋಡಿ ಬಂದಿದ್ವಿ. ನೋಡಿರ್ಬೋದು ನೀವು, ಅದರಲ್ಲಿ ನ್ಯೂ ಏಜ್ ಸ್ಕೂಲ್ ಅಂತ ಅಂದ್ಬಿಟ್ಟು. ಸೊ ಇವಾಗ ನೆಕ್ಸ್ಟ್ ಅದಾದಮೇಲೆ ಒಂದು ಸ್ಕೂಲ್ಗೆ ಹೋಗಿದ್ವಿ. ಸೊ ಅದು ಇಷ್ಟ ಆಯಿತು. ಸೊ ಅದಕ್ಕಿಂತ ಇದು ನಿಯರ್ ಬೈ ಇರೋದ್ರಿಂದ ನಾವು ಇದೇ ಸ್ಕೂಲ್ಗೆ ಜಾಯಿನ್ ಮಾಡ್ತಾಯಿದ್ವಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆ ಸ್ಕೂಲ್ಗೆ ಹೋಗ್ಬಿಟ್ಟು ಬರಬೇಕು. ನಾನು ಇವಾಗ ಅವಳಿಗೆ ಹೋಗ್ಬಿಟ್ಟು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿ ಬರೋಣ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನು ಮುಂದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ಸ್ಗಳು ಬರ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಅಂತ ಹೇಳ್ತೀನಿ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು. ಸೊ ಬೇಗ ಬೇಗ ತಿಂದ್ಬಿಟ್ಟು ರೆಡಿಯಾಗಿ ಹೊರಡಬೇಕು. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ನಾವು ಸ್ಕೂಲ್ ಹತ್ರ ಬಂದ್ವಿ. ಇನ್ನೇನು ಸ್ಕೂಲ್ ಹತ್ರ ರೀಚ್ ಆದ್ವಿ. ಬನ್ನಿ ಇವಾಗ ಸ್ಕೂಲ್ ಒಳಗಡೆ ಹೋಗೋಣ. ಹಾಯ್ ಮಾಡು. ಸ್ಲೈಡ್ ಆಡ್ತೀಯಾ? ಹಾಂ ಇದಾನ. ಅದೇನದು? ಸೀಸಾ. ಸೀಸಾ ಆ ಕಡೆ ಎತ್ತಬೇಕು ಚಿನ್ನಿ. ಅವಾಗ ಎಲ್ಲಿಗೆ ಬಂದಿದ್ಯಾ? ಯಾರನ್ನ ಎಲ್ಲಿಗೆ ಬಂದಿದ್ಯಾ? ಸ್ಕೂಲ್. ಸ್ಪೈಸಿ ಇಷ್ಟನಾ ಸ್ವೀಟಾ? ಸ್ವೀಟ್ಸ್ ಅಲ್ಲೇ ಕುತ್ಕೋ. ಬಟರ್ಫ್ಲೈ ಇಷ್ಟನಾ ನಿಮಗೆ? Come here. Which you want you take. ಇದಿಲ್ಲ ಇದೆ. ಎರಡು ಬೇಕಾ? Okay, take two. So okay. Give it. Give. Come to white petal school. Okay? Thank you. Sir, photo ತಗೊಂತೀನಿ ನಾನು. Okay. ಇಲ್ಲೋಡಿಲಿಯಾ? ಹಾಯ್ ಅಣ್ಣ. ಏಯ್ ಎಲ್ಲೋಗಿ ಬಂದೆ? ಸ್ಕೂಲ್ಗೆ ಹೋಗಿ ಬಂದಾ? ಆಯ್ತಾ ಅಡ್ಮಿಷನ್ ಇಂದು? ಏನು ಹೆಸರು ನಿಮ್ಮ ಸ್ಕೂಲ್ದು? ಸ್ಕೂಲ್ ನೇಮ್ ಏನು? ಹಾಂ. ಹಾಯ್. ಹಾಯ್ ಹಲೋ. ಆಯ್ತಾ ನಿನ್ನ ಮಗಳದ್ದು ಅಡ್ಮಿಷನ್? ಅಡ್ಮಿಷನ್ಸ್ ಆಯಿತು. ಯಾವ ಸ್ಕೂಲ್ಗೆ ಅಡ್ಮಿಷನ್ ಆಯಿತು? ಯಾವುದಮ್ಮ ನಿನ್ನ ಸ್ಕೂಲು? ವೆರಿ ಗುಡ್. ವೈಟ್ ಪೆಟಲ್ಸ್. ಅಲ್ಲೇ ಅಲ್ಲರಲ್ಲಿದೆ, ತೋರಿಸು. ಎಲ್ಲಿ ಮ್ಯಾಮ್ ಕೊಟ್ಟಿದ್ದು ತೋರಿಸು. ವೆಲ್ಕಮ್ ಟು ವೈಟ್ ಪೆಟಲ್ ಸ್ಕೂಲ್. ಮಗಳ ಸ್ಕೂಲ್ ಅಡ್ಮಿಷನ್ ಆಯ್ತಾ? ಅಡ್ಮಿಷನ್ಸ್ ಆಯಿತು. ಜೂನಿಂದ ಸ್ಕೂಲು. ಜೂನಿಂದ ಸ್ಕೂಲ್ ಹೋಗ್ತೀಯಾ? ಹಾಂ. ಏನು ನಿನ್ನ ಸ್ಕೂಲ್ ನೇಮು? ಏನು ನಿನ್ನ ಸ್ಕೂಲ್ ನೇಮು? ವಾಟರ್ ಫ್ರೂಟ್ ಅಲ್ಲ, ವೈಟ್ ಪೆಟಲ್ಸ್. ವೈಟ್ ಪೆಟಲ್ಸ್. ಜ್ಯೂಸ್ ಅದು. ಅವಳು ಆ ಬಟರ್ಫ್ಲೈ ಪೆಟಲ್ಸ್ ಎರಡು ಸೇರಿಸಿ ಹೇಳಕ್ ಹೋಗೋಳ, ಅದಕ್ಕೆ ಬಟರ್ಫ್ಲೂಟ್ ಅಂತ ಅವಳು. ವೈಟ್ ಪೆಟಲ್ಸ್.
White petals. ಎಸ್, ಇವಾಗ ಅದನ್ನದು ಅಡ್ಮಿಷನ್ ಮಾಡಿ ಬಂದ್ವಿ ಜಸ್ಟ್. Butterfly. ಏನು ಹೆಂಗ್ ಅನ್ನಿಸ್ತಿದೆ ಹಾರ್ನದು ಅಡ್ಮಿಷನ್ ಮಾಡಿ ಫಸ್ಟ್ ಟೈಮ್ ಸ್ಕೂಲ್ಗೆ? ಫಸ್ಟ್ ಸ್ಕೂಲ್ ಅಲ್ವಾ, ಸೊ Colorful. ತುಂಬಾ ಸೆಲೆಕ್ಷನ್ಸ್ ಅದು ಇದು ತುಂಬಾ White ಸ್ಕೂಲ್ಸ್ petals. ಫೈನಲ್ ಆಗಿ ವೈಟ್ ಪೆಟಲ್ಸ್. White petals. ನೋಡ್ಬೇಕು. White ಚೆನ್ನಾಗಿದೆ petals. ಇರೋ ಆಯ್ತು. ಓಕೆ, ಚೆನ್ನಾಗಿದೆ ಫೀಲ್. Butterfly. ಅಲ್ಲ. ನಿನ್ಗೆ ಖುಷಿನಾ ನಿನ್ ಮಗಳು ಸ್ಕೂಲ್ ಹೋಗ್ತಿರೋದು? ಖುಷಿ ಇರಲ್ಲ, ಹೇಳ್ಕೊಟ್ಟೇನಂತ ಮೇಡಮ್. ಆದ್ನಾ ನೀನು ಖುಷಿನಾ ಸ್ಕೂಲ್ಗೆ ಹೋಗಕ್ಕೆ? ಹಾ, ಹ್ಯಾಪಿ? ಇದು ಎಲ್ಲ ಬೆಳ್ಳಿದೆ. ಪೇಂಟಾ? ಮೇಡಮ್ ಏನಂದ್ರು? ಮೇಡಮ್ ಏನಂದ್ರು? ಮ್ಯಾಮ್ ಏನಂದ್ರು? ವೆಲ್ಕಮ್ ಟು ವೈಟ್ ಪೆಟಲ್ಸ್ ಅಂದ್ರು. White petals. ಇವಾಗ ಅಡುಗೆ ಮಾಡ್ತಾಯಿದ್ದೆ, ಮುದ್ದೆ, ಮೊಳಕೆ ಕಾಳು ಸಾಂಬಾರು, ಹಾಗೆ ರೈಸು. ಸೊ ಇದು ನಮ್ಮ ಇವತ್ತಿನ ಲಂಚ್ ಆಗಿರುತ್ತೆ. ನೋಡಿದ್ರಲ್ಲ, ಆರ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿ ಬಂದ್ವಿ. ಸೊ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಆರ್ನ ಸ್ಕೂಲ್ಗೆ ಹೋಗ್ತಾ ಇರೋದು. ಇವಾಗ ಆರ್ನಾಗೆ ಒಂದು ಒಳ್ಳೆ ಮತ್ತು ಹೊಸ ಲೈಫ್ ಸ್ಟಾರ್ಟ್ ಆಗುತ್ತೆ. ಸೊ ನಮಗೂ ಹಾಗೆ ಅವಳಿಗೆ ಸ್ಕೂಲ್ ಕಳ್ಸೋದಕ್ಕೆ ನಮಗೂ ಹಾಗೆ ಹೊಸ ಜರ್ನಿ, ಹೊಸ ಲೈಫ್ ಸ್ಟಾರ್ಟ್ ಆಗುತ್ತೆ. ನೋಡೋಣ ಹೇಗೆ ಹೋಗುತ್ತೆ ಏನು ಅಂತ ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ತಾ ಇರ್ತೀನಿ. ಹೇಗಿದ್ದರೂ ವೀಡಿಯೋಸ್ ಮಾಡ್ತಾ ಇರ್ತೀನಲ್ಲ, ಸೊ ನಿಮಗೂ ಗೊತ್ತಾಗುತ್ತೆ ನಮ್ಮ ಜರ್ನಿ ಯಾವ ರೀತಿ ಇರುತ್ತೆ ಏನು ಅಂತ ಅಂದ್ಬಿಟ್ಟು. ಆರ್ನಾಗೆ ನಾವು ಈ ಸಲ ಜಾಯಿನ್ ಮಾಡಿರೋದು LKGಗೆ. ಬಿಕಾಸ್ ಲಾಸ್ಟ್ ಇಯರ್ ಅವಳಿಗೆ ಸ್ಕೂಲ್ಗೆ ಜಾಯಿನ್ ಮಾಡಬೇಕಾಗಿತ್ತು ನರ್ಸರಿಗೆ. ಸೊ ಆವಾಗ ರೂಲ್ಸು 3 ಇಯರ್ಸ್ ಕಂಪ್ಲೀಟ್ ಆಗಬೇಕು ಸ್ಕೂಲ್ಗೆ ಜಾಯಿನ್ ಮಾಡ್ಸೋಕ್ಕೆ ಅಂತ ಇತ್ತು. ಸೊ ಆವಾಗ 16 ಡೇಸ್ ಡಿಫ್ರೆನ್ಸ್ ಬರ್ತಾಯಿತ್ತು ಇವಳ್ದು. ಸೊ ಅದಕ್ಕೆ ಆ ಇಯರ್ ಜಾಯಿನ್ ಮಾಡ್ಸೋಕ್ಕಾಗಲಿಲ್ಲ. ಈ ಇಯರು ನಾವು ನರ್ಸರಿಗೆ ಅಂತಲೇ ಜಾಯಿನ್ ಮಾಡ್ಸೋಕ್ಕೆ ಹೋದ್ವಿ. ಬಟ್ 2 ಮಂತ್ಸ್ ಕನ್ಸೆಷನ್ ಇದೆ ಅಂತ ಹೇಳಿದರು. ಬಿಕಾಸ್ ರೂಲ್ಸ್ ಮತ್ತು ಚೇಂಜ್ ಆಗಿರೋದ್ರಿಂದ 2 ಮಂತ್ಸ್ವರೆಗೂ ಕನ್ಸೆಷನ್ ಇದೆ ಅಂತ. ಸೊ ಅದಕ್ಕೆ ನಾವು ಹೆಂಗೂ ಲಾಸ್ಟ್ ಇಯರ್ ನರ್ಸರಿಗೆ ಜಾಯಿನ್ ಮಾಡಿದ್ದರೆ ಈ ಸಲ LKG ಆಗ್ತಾ ಇದ್ದಿಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ನರ್ಸರಿನ ಸ್ಕಿಪ್ ಮಾಡಿ ಇವಾಗ ಡೈರೆಕ್ಟ್ LKGಗೆ ಅವಳಿಗೆ ಜಾಯಿನ್ ಮಾಡಿಸಿ ಅಡ್ಮಿಷನ್ ಮಾಡಿಸಿ ಬಂದಿದ್ದೀವಿ. ನೋಡೋಣ ನಮ್ಮ ಲೈಫ್ ಜರ್ನಿ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ನನಗೆ ಅವಳು ಸ್ಕೂಲ್ ಅಡ್ಮಿಷನ್ ಆಗಿರೋದು ಒಂದು ಕಡೆ ಖುಷಿ, ಆದರೆ ಒಂದು ಕಡೆ ಭಯ ಇದೆ. ಯಾವ ರೀತಿ ಅವಳು ಸ್ಕೂಲ್ಗೆ ಅಡ್ಜಸ್ಟ್ ಆಗ್ತಾಳೆ ಏನು ಅಂತ ಅಂದ್ಬಿಟ್ಟು ನೋಡಬೇಕು ಇನ್ನು ಫ್ಯೂಚರಲ್ಲಿ. ನೋಡೋಣ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಮನೆಯಲ್ಲಂತೂ 1 ಸೆಕೆಂಡ್ ಸಹ ಕುತ್ಕೊಳ್ಳೋದಿಲ್ಲ. ಸೊ ಸ್ಕೂಲಲ್ಲಿ ಯಾವ ರೀತಿ ಕುತ್ಕೊತಾಳೆ, ಏನು ಮಾಡ್ತಾಳೆ ಏನು ಅನ್ನೋದು ಭಯ ಇದೆ. ಬಟ್ ಅವಳು ಮಕ್ಳ ಜೊತೆ ಎಲ್ಲರ ಜೊತೆನೂ ಬೇಗನೆ ಮಿಂಗಲ್ ಆಗ್ತಾಳೆ. ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಟ ಆಡೋದು ಮಕ್ಳ ಜೊತೆ. ಇನ್ನು ಜೂನ್ 1 ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ನೋಡೋಣ ಆವಾಗ ಯಾವ ರೀತಿ ಅವಳು ಅಡ್ಜಸ್ಟ್ ಆಗಿ ಇರ್ತಾಳೆ ಏನು ಅಂತ ಅಂದ್ಬಿಟ್ಟು. ಡೈಲಿ ಏನು ಮಾಡ್ತಾಳೆ ಅವಳು, ಬೆಳಗ್ಗೆ ಎದ್ದಿದ ತಕ್ಷಣ ಸ್ಕೂಲ್ಗೆ ಹೋಗಲ್ಲ ಅಂತಾಳೋ ಏನು ಮಾಡ್ತಾಳೋ ಎಲ್ಲ ನಾನಂತೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಏನು ಅಂತ ಅಂದ್ಬಿಟ್ಟು. ನಿಮ್ಮ ಜೊತೆನೂ ಸಹ ನಾನು ವ್ಲಾಗ್ ಶೇರ್ ಮಾಡ್ತಾ ಇರ್ತೀನಲ್ಲ, ನಿಮಗೂ ಗೊತ್ತಾಗುತ್ತೆ ಆರ್ನ ಯಾವ ರೀತಿ ಇರ್ತಾಳೆ ಏನು ಅಂತ ಅಂದ್ಬಿಟ್ಟು. ಸೊ ನೈಟ್ ಡಿನ್ನರ್ಗೆ ಇದಾಗಿತ್ತು ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ. ಸೊ ಇವತ್ತಿನ ವ್ಲಾಗ್ನ ನಾನು ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ನಮ್ಮ ಆರ್ನ ಅಡ್ಮಿಷನ್ ವ್ಲಾಗ್ನ. ಸೊ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.